ಆರ್ ಯು ರೆಡಿ? ಆರೋಗ್ಯವಂತ ಮನುಷ್ಯನ ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಸಲ ಬಡಿದುಕೊಳ್ಳುತ್ತದೆ? ಆಪ್ಷನ್ಸ್ 60, 100, 74, 72. ಸರಿಯಾದ ಉತ್ತರ 72. ವೀಕ್ಷಕರೇ, ಆರೋಗ್ಯ ಪರಿಶೀಲಿಸಲು ವೈದ್ಯರು ಮೊದಲು ನಡೆಸುವ ಪರೀಕ್ಷೆ ನಾಡಿ ಪರೀಕ್ಷೆ. ನಾಡಿ ಬಡಿತದಿಂದ ನಿಮ್ಮ ಅರ್ಧದಷ್ಟು ಆರೋಗ್ಯ ಸ್ಪಷ್ಟವಾಗಿ ತಿಳಿಯುತ್ತದೆ. ಹೃದಯ ಬಡಿತವು 65ರಿಂದ 78ರವರೆಗೆ ಇದ್ದರೆ ಅದನ್ನು ಸಾಮಾನ್ಯ ಬಡಿತ ಎನ್ನುತ್ತಾರೆ. ಆದರೆ ವ್ಯಾಯಾಮ ಮಾಡುವಾಗ ಹಾರ್ಟ್ ಬೀಟ್ ಹೆಚ್ಚಾಗುತ್ತದೆ ಮತ್ತು ಮಲಗಿರುವಾಗ ನಿಮ್ಮ ಹೃದಯ ಬಡಿತದಲ್ಲಿ ಇಳಿಕೆ ಕಾಣಬಹುದು. ವೈದ್ಯಕೀಯ ವಿಜ್ಞಾನದ ಪ್ರಕಾರ ಅತಿ ಸಾಮಾನ್ಯವಾಗಿ ಹೃದಯ ಬಡಿತ 72 ಬಾರಿ ಇರಬಹುದು. ಮನುಷ್ಯರು ಆರೋಗ್ಯವಾಗಿರಲು ಒಂದು ದಿನದಲ್ಲಿ ಎಷ್ಟು ಗಂಟೆ ನಿದ್ರೆ ಮಾಡಬೇಕು? ಆಪ್ಷನ್ಸ್ 6, 7, 8, 9. ಸರಿಯಾದ ಉತ್ತರ 8 ಗಂಟೆ. ವೀಕ್ಷಕರೇ, ಒಬ್ಬ ವ್ಯಕ್ತಿಗೆ ದಿನಕ್ಕೆ 8 ಗಂಟೆ ನಿದ್ದೆ ಅವಶ್ಯಕ. ಉತ್ತಮ ನಿದ್ದೆಯು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಯಾವಾಗಲೂ ಸಾಕಷ್ಟು ನಿದ್ದೆ ಮಾಡುವುದರಿಂದ ವ್ಯಕ್ತಿಯು ಯಾವಾಗಲೂ ಉಲ್ಲಾಸಭರಿತನಾಗಿರುತ್ತಾನೆ ಮತ್ತು ಅವನ ಮುಖದಲ್ಲಿ ಸಹಜವಾದ ನಗು ಇರುತ್ತದೆ. ಪೂರ್ಣ ನಿದ್ದೆ ಮಾಡುವವರ ಜ್ಞಾಪಕ ಶಕ್ತಿಯು ತುಂಬಾ ಚೆನ್ನಾಗಿರುತ್ತದೆ. ನಾವು ಅಗತ್ಯಕ್ಕಿಂತ ಕಡಿಮೆ ನಿದ್ರೆ ಮಾಡಿದರೆ ಅದು ನಮ್ಮ ದೇಹದ ಮೇಲೆ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ನೀವು ಎಷ್ಟು ಗಂಟೆ ನಿದ್ದೆ ಮಾಡುತ್ತಿದ್ದೀರಿ, ಹೇಗೆ ನಿದ್ದೆ ಮಾಡುತ್ತಿದ್ದೀರಿ, ಇವೆಲ್ಲವೂ ನಿಮ್ಮ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಮತ್ತು ದೇಹದ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತದೆ ಎಂದು ತಜ್ಞರು ಹೇಳಿದ್ದಾರೆ. ನೀವು ದಿನ ಎಷ್ಟು ಗಂಟೆ ನಿದ್ದೆ ಮಾಡುತ್ತಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಹೊಟ್ಟೆ ನೋವನ್ನು ತ್ವರಿತವಾಗಿ ನಿವಾರಿಸುವುದು ಯಾವುದು? ಆಪ್ಷನ್ಸ್: ನಿಂಬೆ ಚಹಾ, ಹಾಲು, ಮಜ್ಜಿಗೆ, ಪುದೀನಾ ಟೀ. ಸರಿಯಾದ ಉತ್ತರ ನಿಂಬೆ ಚಹಾ. ಹೌದು ವೀಕ್ಷಕರೇ, ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದೆ. ಸಾಧಾರಣವಾಗಿ ಹೇಳಬೇಕೆಂದರೆ ವಿಟಮಿನ್ ಸಿ ಅಂಶ ಒಂದು ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ ಆಗಿದ್ದು ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೆಚ್ಚಾಗಿ ಊಟ ಮಾಡಿ ಜೀರ್ಣ ಆಗದೆ ಹೊಟ್ಟೆ ನೋವಿನಿಂದ ಬಳಲುತ್ತಿರುವವರು ಈ ತಂತ್ರವನ್ನು ತಕ್ಷಣದಲ್ಲಿ ಉಪಯೋಗಿಸಬಹುದು. ಆ ಸಂದರ್ಭದಲ್ಲಿ ನಿಂಬೆ ಹಣ್ಣಿನ ರಸ ನಮ್ಮ ಹೊಟ್ಟೆ ಸೇರಿದಾಗ ಅದರಲ್ಲಿರುವ ಆಮ್ಲದ ಅಂಶ ನಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಗೆಂದು ಉತ್ಪತ್ತಿಯಾಗುವ ಆಮ್ಲವನ್ನು ಇನ್ನಷ್ಟು ಉತ್ಪತ್ತಿಯಾಗುವಂತೆ ಉತ್ತೇಜಿಸಿ ನಾವು ಸೇವಿಸಿರುವ ಆಹಾರವನ್ನು ಚೆನ್ನಾಗಿ ಮತ್ತು ಬಹುಬೇಗನೆ ಜೀರ್ಣವಾಗುವಂತೆ ಮಾಡಿ ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಉಂಟಾಗದಂತೆ ನೋಡಿಕೊಳ್ಳುತ್ತದೆ. ಯಾರ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರುವುದಿಲ್ಲ? ಆಪ್ಷನ್ಸ್: ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಗೃಹ ಮಂತ್ರಿ, ಮುಖ್ಯಮಂತ್ರಿ. ಸರಿಯಾದ ಉತ್ತರ ರಾಷ್ಟ್ರಪತಿ. ಹೆಣ್ಣು ಮಕ್ಕಳು ದೊಡ್ಡ ಕಣ್ಣು ಹೊಂದಿದ್ದರೆ ಏನರ್ಥ? ಆಪ್ಷನ್ಸ್: ಅದೃಷ್ಟ, ದುರಾದೃಷ್ಟ, ಅಶುಭ, ಶುಭ. ಸರಿಯಾದ ಉತ್ತರ ಅದೃಷ್ಟ. ಮನೆ ಹತ್ರ ಈ ಗಿಡ ಹಾಕಿದ್ರೆ ಯಾವ ಹಾವುಗಳು ಕೂಡ ಹತ್ತಿರನೂ ಬರೋದಿಲ್ಲ. ಆಪ್ಷನ್ಸ್: ನಿಂಬೆ ಹುಲ್ಲು, ಕ್ಯಾಕ್ಟಸ್, ತುಳಸಿ ಗಿಡ, ಸ್ನೇಕ್ ಪ್ಲಾಂಟ್. ಸರಿಯಾದ ಉತ್ತರ ಕ್ಯಾಕ್ಟಸ್. ವೀಕ್ಷಕರೇ, ಕ್ಯಾಕ್ಟಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಮುಳ್ಳಿನ ಗಿಡ. ಪೂರ್ತಿ ಮುಳ್ಳು ತುಂಬಿರುವ ಕ್ಯಾಕ್ಟಸ್ ಗಿಡದ ಹತ್ತಿರ ಹಾವು ಬರುವುದಿಲ್ಲ. ನಿಮ್ಮ ಮನೆಯ ಅಕ್ಕಪಕ್ಕ ಯಾವುದೇ ಜಾಗದಲ್ಲಿ ನೀವು ಕ್ಯಾಕ್ಟಸ್ ಗಿಡವನ್ನು ಬೆಳೆಯಬಹುದು. ಹಾವು ನೆಲದಲ್ಲಿ ಹರಿದಾಡುವುದರಿಂದ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಕ್ಯಾಕ್ಟಸ್ ಗಿಡ ಇದ್ದರೆ ಸಾಕು, ಹಾವು ನಿಮ್ಮ ಮನೆಯಿಂದ ದೂರವೇ ಇರುತ್ತದೆ. ಐಸ್ ಕ್ರೀಮ್ ಕಂಡು ಹಿಡಿದ ದೇಶ ಯಾವುದು? ಆಪ್ಷನ್ಸ್: ಅಮೇರಿಕಾ, ಚೀನಾ, ಭಾರತ, ಫಿನ್ಲ್ಯಾಂಡ್.
ಸರಿಯಾದ ಉತ್ತರ ಫಿನ್ಲ್ಯಾಂಡ್. ವೀಕ್ಷಕರೇ, 1936ರ ಕಾಲಘಟ್ಟದಲ್ಲಿ ಮೊದಲ ಐಸ್ ಕ್ರೀಮ್ ಫಿನ್ಲ್ಯಾಂಡ್ನಲ್ಲಿ ಪ್ರಾರಂಭವಾಯಿತು. ಅತಿ ಹೆಚ್ಚು ಮಲಗುವ ಪ್ರಾಣಿ ಯಾವುದು? ಆಪ್ಷನ್ಸ್: ಕೋಲಾಮರಿ, ಹಾವುಗಳು, ಓತಿಕ್ಯಾತ, ಬಸವನ ಹುಳು. ಸರಿಯಾದ ಉತ್ತರ ಕೋಲಾಮರಿ. ವೀಕ್ಷಕರೇ, ಈ ಪ್ರಾಣಿ ಒಂದು ದಿನಕ್ಕೆ 28 ಕಾಲ ನಿದ್ರೆ ಮಾಡುತ್ತದೆ. ಇದನ್ನ ಸೋಮಾರಿಗಳ ರಾಜ ಎಂದು ಕರೆಯುತ್ತಾರೆ. ಆಗ ತಾನೇ ಹುಟ್ಟಿದ ಕೋಲಾಮರಿ 2 ಸೆಂಟಿಮೀಟರ್ ಇರುತ್ತದೆ. 7 ತಿಂಗಳ ಕಾಲ ತಾಯಿ ಚೀಲದಲ್ಲೇ ಇರುತ್ತದೆ. ಇದು ಹೆಚ್ಚಾಗಿ ನೀಲಗಿರಿ ಎಲೆಗಳನ್ನು ಸೇವಿಸುತ್ತದೆ. ಈ ಎಲೆಗಳನ್ನು ಅರಗಿಸಿಕೊಳ್ಳಲು ಕೋಲಾಗಳು ಹೆಚ್ಚು ನಿದ್ರೆ ಮಾಡುತ್ತವೆ. ಕೋಲಾ ಪ್ರಾಣಿಗಳ ಸಂತತಿ ಇತ್ತೀಚೆಗೆ ನಶಿಸುತ್ತಿದೆ. ಇತ್ತೀಚಿನ ಸಮೀಕ್ಷೆ ಪ್ರಕಾರ 80,000 ಪ್ರಾಣಿಗಳು ಇರುವುದಾಗಿ ತಿಳಿದು ಬಂದಿದೆ. ಹೆಂಗಸರು ಯಾವ ದಿನ ತಲೆ ಸ್ನಾನ ಮಾಡಿದರೆ ಒಳ್ಳೆಯದು? ಆಪ್ಷನ್ಸ್: ಸೋಮವಾರ, ಬುಧವಾರ, ಶುಕ್ರವಾರ, ಮಂಗಳವಾರ. ಸರಿಯಾದ ಉತ್ತರ ಶುಕ್ರವಾರ. ವೀಕ್ಷಕರೇ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಕ್ರವಾರದಂದು ಕೂದಲು ತೊಳೆಯುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಕಾರಣದಿಂದಾಗಿ ಲಕ್ಷ್ಮೀದೇವಿಯ ಮತ್ತು ಶುಕ್ರದೇವನ ಆಶೀರ್ವಾದವು ಮನೆಯಲ್ಲಿ ಉಳಿಯುತ್ತದೆ. ಈ ದಿನ ತಲೆ ಸ್ನಾನ ಮಾಡುವುದು ಮಹಿಳೆಯರಿಗೆ ಶ್ರೇಯಸ್ಸಲ್ಲ. ಯಾಕೆ? ಆಪ್ಷನ್ಸ್: ಮಂಗಳವಾರ, ಶನಿವಾರ, ಸೋಮವಾರ, ಗುರುವಾರ. ಸರಿಯಾದ ಉತ್ತರ ಸೋಮವಾರ. ವೀಕ್ಷಕರೇ, ಸೋಮವಾರ ಧಾರ್ಮಿಕ ಗ್ರಂಥಗಳ ಪ್ರಕಾರ ವಿವಾಹಿತ ಮಹಿಳೆಯರು ಸೋಮವಾರ ತಲೆ ಸ್ನಾನ ಮಾಡಬಾರದು. ಇದು ಕುಟುಂಬದ ಪ್ರಗತಿಯಲ್ಲಿ ಅಡಚಣೆ ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತೊಂದೆಡೆ ಅವಿವಾಹಿತ ಹುಡುಗಿಯರು ಈ ದಿನ ತಮ್ಮ ಕೂದಲನ್ನು ತೊಳೆಯಬಹುದು. ಯಾವ ದಿಕ್ಕಿಗೆ ಮುಖ ಮಾಡಿ ಆಹಾರವನ್ನು ಸೇವಿಸಬಾರದು? ಆಪ್ಷನ್ಸ್: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಸರಿಯಾದ ಉತ್ತರ ದಕ್ಷಿಣ. ವೀಕ್ಷಕರೇ, ಪದ್ಮಪುರಾಣದ ಪ್ರಕಾರ ದಕ್ಷಿಣಾಭಿಮುಖವಾಗಿ ಆಹಾರ ಸೇವಿಸುವುದನ್ನು ತಪ್ಪಿಸಬೇಕು. ವಾಸ್ತವದಲ್ಲಿ ಈ ದಿಕ್ಕನ್ನು ಯಮನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿಕ್ಕಿಗೆ ಎದುರಾಗಿ ಆಹಾರವನ್ನು ಸೇವಿಸುವುದರಿಂದ ವ್ಯಕ್ತಿಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ಮತ್ತು ಮನೆಯ ಆರ್ಥಿಕ ಸ್ಥಿತಿಯನ್ನು ಸಹ ಇದು ಹದಗೆಡಿಸಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.